ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಬಿಂದು ಕೆಬಿ. ನಾನು ಅನ್ ಅಕಾಡೆಮಿ ಚಾನಲಲ್ಲಿ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನೀವು ಅನ್ ಅಕಾಡೆಮಿಯಲ್ಲಿ ನನ್ನನ್ನು ಫಾಲೋ ಆಗೋದ್ರ ಮುಖಾಂತರ ನಾನು ಈಗಾಗಲೇ ಅಲ್ಲಿ ಪಬ್ಲಿಷ್ ಮಾಡಿರುವಂತಹ ಕನ್ನಡ ವ್ಯಾಕರಣ, ಭಾರತದ ಇತಿಹಾಸ ಮತ್ತು NCERT ಪುಸ್ತಕಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಟೀಚ್ ಮಾಡಿದ್ದೀನಿ. ಅವುಗಳ ಉಪಯೋಗವನ್ನು ನೀವು ಪಡ್ಕೋಬೋದಾಗಿದೆ. ಮತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕವನ್ನು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀವಿ. ಈಗಾಗಲೇ 2 ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ ಮತ್ತು 3ನೇ ಅಧ್ಯಾಯವನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ 2 ಭಾಗಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇದು ಭಾಗ 3 ಆಗಿದೆ. ದಯವಿಟ್ಟು ಹಿಂದಿನ ಅಧ್ಯಾಯಗಳನ್ನು ನೋಡಿ ಮತ್ತು ಈ ಲೆಸನ್ ನೋಡಿದ್ರೆ ನಿಮಗೆ ತುಂಬ ಸಹಕಾರಿಯಾಗುತ್ತೆ. ಚಾಪ್ಟರ್ ಟೈಟಲ್ ಬಂದು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಮತ್ತು ನಿಮಗೆ ಅನ್ ಅಕಾಡೆಮಿ ಪ್ಲಸ್ ಮತ್ತು KPSC ಪ್ಲಸ್ ಕೋರ್ಸಸ್ ಬಗ್ಗೆ ಗೊತ್ತೇ ಇರುತ್ತೆ. ಇವು ಪೇಯ್ಡ್ ಕೋರ್ಸಸ್ ಆಗಿದೆ ಮತ್ತು ಬೆಸ್ಟ್ ಎಜುಕೇಟರ್ಸ್ ಇಲ್ಲಿ ಟೀಚ್ ಮಾಡ್ತಾರೆ. ನೀವು ಒಂದು ವೇಳೆ ಈ ಪ್ಲಸ್ ಕೋರ್ಸಸ್ಗೆ ಸಬ್ಸ್ಕ್ರೈಬ್ ಆಗಬೇಕು ಅಂತಿದ್ದರೆ ನಾನು ಇಲ್ಲೊಂದು ರೆಫರಲ್ ಕೋಡನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ರೆಫರಲ್ ಕೋಡನ್ನು ಬಳಸಿ ನೀವೇನಾದರೂ ಪ್ಲಸ್ ಕೋರ್ಸಸ್ಗೆ ಸಬ್ಸ್ಕ್ರೈಬ್ ಆದರೆ ಫೀಸ್ ಎಷ್ಟಿರುತ್ತೋ ಅದರಲ್ಲಿ 10% ಡಿಸ್ಕೌಂಟನ್ನು ನೀವು ಪಡ್ಕೋಬೋದಾಗಿದೆ. ನನ್ನ ರೆಫರಲ್ ಕೋಡ್ ಬಂದು ಬಿಂದು 14892. ಇನ್ನು ಚಾಪ್ಟರ್ಗೆ ಬರೋಣ. ನಾವು ಈ ಅಧ್ಯಾಯದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಿಗೆ ಸಂಬಂಧಪಟ್ಟ ಹಾಗೆ ಇಂದಿನ ಭಾಗಗಳಲ್ಲಿ ನಾವು ಆಡಳಿತ, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಮತ್ತು ಸೈನ್ಯದಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಇಂದಿನ ಭಾಗದಲ್ಲಿ ನಾವು ಭೂ ಕಂದಾಯ ನೀತಿಗಳು ಮತ್ತು ಇಂಗ್ಲಿಷ್ ಶಿಕ್ಷಣದ ಆರಂಭ ಮತ್ತು ಅವುಗಳಿಂದ ಆದಂತಹ ಪರಿಣಾಮಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಅಧ್ಯಾಯದಲ್ಲಿ ನಾವು ಸಂವಿಧಾನಾತ್ಮಕ ಬೆಳವಣಿಗೆಯ ಬಗ್ಗೆ ಡಿಸ್ಕಸ್ ಮಾಡೋಣ. ಒಂದು ದೇಶದ ಆಡಳಿತ ಚೆನ್ನಾಗಿರಬೇಕಾದ್ರೆ ಆ ದೇಶದ ಸಂವಿಧಾನ ಅನ್ನೋದು ಚೆನ್ನಾಗಿರಬೇಕು. ಅದರಲ್ಲೂ ನಮ್ಮ ಭಾರತದ ಸಂವಿಧಾನಕ್ಕೆ ಬಂದಾಗ ನಮ್ಮ ದೇಶದ ಸಂವಿಧಾನ ವಿಶ್ವದಲ್ಲೇ ಬೃಹತ್ ಸಂವಿಧಾನ ಆಗಿದೆ. ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ ನಮ್ಮ ಭಾರತದ ಸಂವಿಧಾನ ಆಗಿದೆ. ಯಾಕೆ ಅಂದರೆ ಬೇರೆ ಬೇರೆ ದೇಶಗಳಿಂದ ಅನೇಕ ಅಂಶಗಳನ್ನು, ಅನೇಕ ಒಳ್ಳೆಯ ಅಂಶಗಳನ್ನು ನಾವು ಪಡ್ಕೊಂಡು ನಮ್ಮ ದೇಶದ ಸಂವಿಧಾನದ ಗಾತ್ರವನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ವಿಶ್ವದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಯಾವುದು ಅಂದರೆ ಅದು ನಮ್ಮ ಭಾರತದ ಸಂವಿಧಾನ ಆಗಿದೆ. ಈಗ ಬ್ರಿಟಿಷ್ ಸಂವಿಧಾನ ಅಥವಾ ಬ್ರಿಟಿಷರು ಸಂವಿಧಾನಕ್ಕೋಸ್ಕರ ಏನೇನು ಅಂಶಗಳನ್ನು ಜಾರಿಗೆ ತಂದರು, ಅದು ನಮ್ಮ ಸಂವಿಧಾನದ ರಚನೆಯಲ್ಲಿ ಯಾವ ರೀತಿ ಸಹಕಾರಿಯಾಯಿತು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಬ್ರಿಟಿಷರು ಇಲ್ಲಿಗೆ ವ್ಯಾಪಾರ ಮಾಡುವಂತಹ ಉದ್ದೇಶದಿಂದ ಬಂದರೂ ಕೂಡ ನಂತರ ಆಡಳಿತವನ್ನು ಪ್ರಾರಂಭ ಮಾಡ್ತಾರೆ. ಮತ್ತು ಯಾವಾಗ ಇವರ ಕ್ಷೇತ್ರ ಅನ್ನೋದು, ಇವರ ಸಾಮ್ರಾಜ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೋ, ಸಾಮ್ರಾಜ್ಯ ಬೆಳೆದ ಹಾಗೆಲ್ಲ ಅವರ ಆಡಳಿತದ ವಿಸ್ತರಣೆ ಆಗುತ್ತೆ. ಆಡಳಿತ ಹೆಚ್ಚಾದಂಗೆಲ್ಲ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ. ಈ ಸಮಸ್ಯೆಗಳ ನಿವಾರಣೆಗೋಸ್ಕರ ಭಾರತೀಯರ ಬೇಡಿಕೆಗಳಿಗೆ ಸ್ಪಂದಿಸಲೇಬೇಕಾಗಿ ಬರುತ್ತೆ. ಭಾರತೀಯ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ಉದ್ದೇಶದಿಂದ ಕೆಲವೊಂದು ನಿಯಮಗಳನ್ನು ಬ್ರಿಟಿಷರು ಜಾರಿಗೆ ತರ್ತಾರೆ. ಆ ನಿಯಮಗಳನ್ನು ಕಾಯ್ದೆಗಳ ರೂಪದಲ್ಲಿ ಇಲ್ಲಿ ಜಾರಿಗೆ ತರ್ತಾರೆ. ಈ ಕಾಯ್ದೆಗಳು ನಮ್ಮ ಸಂವಿಧಾನದ ಬೆಳವಣಿಗೆಯಲ್ಲಿ ಕೂಡ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಮೊದಲ ಕಾಯ್ದೆ ಯಾವುದು ಅಂದರೆ ರೆಗ್ಯುಲೇಟಿಂಗ್ ಕಾಯ್ದೆ. ಈ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರಬೇಕಾದ್ರೆ ಒಂದು ಪ್ರಮುಖ ಕಾರಣ ಇದೆ. ಅದೇನು ಅಂದರೆ ಭ್ರಷ್ಟಾಚಾರ. ಕಂಪನಿಯ ಅಧಿಕಾರಿಗಳು ಭ್ರಷ್ಟರಾಗಿರುವಂಥದ್ದು ಇಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರೋದಕ್ಕೆ ಪ್ರಮುಖ ಕಾರಣ ಆಗುತ್ತೆ. ವೈಯಕ್ತಿಕ ಶ್ರೀಮಂತಿಕೆ ಪಡ್ಕೊಳ್ಳುವಂತಹ ಉದ್ದೇಶದಿಂದ, ಅಂದರೆ ತಮ್ಮ ಸ್ವಂತ ಲಾಭಕ್ಕೋಸ್ಕರ ತುಂಬ ದುಡ್ಡನ್ನು ಮಾಡ್ತಾ ಇರ್ತಾರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು. ಇದರಿಂದ ಭ್ರಷ್ಟಾಚಾರ ಅನ್ನೋದು ಹೆಚ್ಚಾಗಿರುತ್ತೆ. ಈ ಭ್ರಷ್ಟಾಚಾರ ತುಂಬ ಹೆಚ್ಚಾಗೋಗಿರುತ್ತೆ ಮತ್ತು ಅನೇಕ ಅನೈತಿಕ ವ್ಯವಹಾರಗಳಿಂದ ಇಲ್ಲಿ ಬ್ರಿಟಿಷ್ ಸರ್ಕಾರಕ್ಕೂ ಕೂಡ ಇಲ್ಲಿ ಅನೈತಿಕ ವ್ಯವಹಾರಗಳು ನಡೀತಾ ಇದೆ ಅನ್ನೋದು ಗೊತ್ತಿರುತ್ತೆ. ಆದರೆ ಬ್ರಿಟಿಷ್ ಸರ್ಕಾರಕ್ಕೆ ಇಲ್ಲಿನ ಅಧಿಕಾರಿಗಳಿಂದ ಲಾಭ ಬರ್ತಾ ಇರೋದ್ರಿಂದ ಅವರು ಸುಮ್ಮನೆ ಇರ್ತಾರೆ. ಎಲ್ಲ ಗೊತ್ತಿದ್ರೂ ಕೂಡ ಸುಮ್ಮನೆ ಇರ್ತಾರೆ. ಆದರೆ ಇಂಗ್ಲೆಂಡ್ನ ಶಾಸನ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಆಗ ಒಬ್ಬ ವ್ಯಕ್ತಿ, ಎಡ್ಮಂಡ್ ಬರ್ಕ್ ಅನ್ನುವಂತಹ ವ್ಯಕ್ತಿ, ಈ ತೆರಿಗೆಯನ್ನು, ಅಂದರೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ವಾರ್ಷಿಕವಾಗಿ ಬ್ರಿಟಿಷ್ ಸರ್ಕಾರಕ್ಕೆ 4 ಲಕ್ಷ ಪೌಂಡ್ಗಳಷ್ಟು ತೆರಿಗೆಯನ್ನು ನೀಡ್ತಾ ಇರುತ್ತೆ. ಆ ತೆರಿಗೆಯನ್ನು ಅಪರಾಧ ತೆರಿಗೆ ಅಂತ ಡೈರೆಕ್ಟಾಗಿ ಟೀಕಿಸ್ತಾರೆ. ಈ ಟೀಕೆ ಆದಮೇಲೆ ವಿಚಾರ ಮಾಡಿದಾಗ
ಅವ್ರಿಗೆ ಕೂಡ ಗೊತ್ತಾಗುವಂಥದ್ದು, ಬ್ರಿಟಿಷ್ ಸರ್ಕಾರಕ್ಕೂ ಕೂಡ ಗೊತ್ತಾಗುವಂಥದ್ದೇನು ಅಂದರೆ, ಕಂಪನಿಯ ಅಧಿಕಾರಿಗಳು ಇದೇ ರೀತಿಯಾಗಿ ಏನಾದರೂ ಸಂಪಾದನೆ ಮಾಡ್ತಾ ಹೋದರೆ ಈ ಕಂಪನಿಯ ಅಧಿಕಾರಿಗಳ ಸಂಪಾದನೆ ಎಷ್ಟಿರುತ್ತೆ ಅಂದರೆ, ಅವರು ಅಂದ್ಕೊಂಡ್ರೆ ನಮ್ಮ ಇಂಗ್ಲೆಂಡ್ ಸರ್ಕಾರವನ್ನೇ ಇವರು ಬುಡಮೇಲು ಮಾಡ್ಬೋದು ಅನ್ನುವಂತಹ ಆತಂಕ ಅನ್ನೋದು ಇಂಗ್ಲೆಂಡ್ನ ಸರ್ಕಾರದಲ್ಲಿ ಅನೇಕ ಭಯ ಅನ್ನೋದು ಅಲ್ಲಿ ಉಂಟಾಗುತ್ತೆ. ಅದರಿಂದ ಅವರು ಇದಕ್ಕೆ ಕಂಟ್ರೋಲ್ ಮಾಡಬೇಕು, ರೆಗ್ಯುಲೇಟ್ ಮಾಡಬೇಕು. ಕಂಪನಿಯ ಅಧಿಕಾರಿಗಳನ್ನು ಇದೇ ರೀತಿಯಾಗಿ ಬಿಟ್ಟರೆ ಆಗೋದಿಲ್ಲ, ಕಂಪನಿಯ ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡಬೇಕು, ರೆಗ್ಯುಲೇಟ್ ಮಾಡಬೇಕು ಅಂತ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದೇ ರೆಗ್ಯುಲೇಟಿಂಗ್ ಕಾಯ್ದೆ. ಹೆಸರೇ ಹೇಳ್ತಾ ಇದೆ, ರೆಗ್ಯುಲೇಟ್ ಮಾಡೋದು, ಕಂಟ್ರೋಲ್ ಮಾಡುವಂಥದ್ದು ಅಥವಾ ನಿಯಂತ್ರಣ ಮಾಡುವಂಥದ್ದು. ಯಾರನ್ನು ಅಂದರೆ ಕಂಪನಿಯ ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡುವಂತಹ ಉದ್ದೇಶದಿಂದ ಈ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ರೆಗ್ಯುಲೇಟಿಂಗ್ ಕಾಯ್ದೆ ಏನೇನು ಅಂಶಗಳನ್ನು ಒಳಗೊಂಡಿತ್ತು ಅನ್ನೋದನ್ನು ಈಗ ಡಿಸ್ಕಸ್ ಮಾಡೋಣ. ಮೊದಲ ಅಂಶ ಏನು ಅಂದರೆ, ಇಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ 3 ಪ್ರೆಸಿಡೆನ್ಸಿಗಳು ಇರುತ್ತೆ. ಆ 3 ಪ್ರೆಸಿಡೆನ್ಸಿಗಳು ಯಾವ್ಯಾವುದು ಅಂದರೆ ಬಂಗಾಳ, ಬಾಂಬೆ ಮತ್ತು ಮದ್ರಾಸು. ಬಂಗಾಳ, ಬಾಂಬೆ ಮತ್ತು ಮದ್ರಾಸು ಅನ್ನೋದು ಬ್ರಿಟಿಷ್ ಸರ್ಕಾರದ ಪ್ರೆಸಿಡೆನ್ಸಿಗಳಾಗಿರುತ್ತೆ, ಇಲ್ಲಿ ಆಡಳಿತದಲ್ಲಿರುವಂಥದ್ದು. ಈ 3ಕ್ಕೂ ಒಂದೇ ರೀತಿಯಾದಂತಹ ಅಧಿಕಾರವನ್ನು ಬ್ರಿಟಿಷ್ ಸರ್ಕಾರ ನೀಡಿರುತ್ತೆ. ಆದರೆ ರೆಗ್ಯುಲೇಟಿಂಗ್ ಕಾಯ್ದೆ ಏನು ಮಾಡುತ್ತೆ ಅಂದರೆ, ಬಂಗಾಳ ಸರ್ಕಾರವನ್ನು ಸುಪ್ರೀಂ ಮಾಡುತ್ತೆ, ಇತರೆ ಸರ್ಕಾರಗಳನ್ನು ಅಂದರೆ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳನ್ನು ಬಂಗಾಳ ಸರ್ಕಾರ ಯಾವ ರೀತಿ ಹೇಳಿದ್ರೆ ಆ ರೀತಿ ನಡ್ಕೋಬೇಕು ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಸಬಾರ್ಡಿನೇಟ್ ಆಗುತ್ತೆ. ಅಂದರೆ ಇವು ಬಂಗಾಳ ಸರ್ಕಾರ ಹೇಳಿದ ರೀತಿಯಲ್ಲೇ ನಡ್ಕೋಬೇಕು. ಮುಂಬೈ ಮತ್ತು ಮದ್ರಾಸ್ ಸರ್ಕಾರಗಳ ಮೇಲೆ ಅಧಿಕಾರವನ್ನು ವಹಿಸುವಂಥದ್ದನ್ನು ಬಂಗಾಳದ ಪ್ರೆಸಿಡೆನ್ಸಿಗೆ ನೀಡ್ತಾರೆ. ಅದಕ್ಕೋಸ್ಕರ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ, ಅದೇ ಬಂಗಾಳದ ಗವರ್ನರ್ ಜನರಲ್. ಮೊದಲು 3ಕ್ಕೂ 3 ಗವರ್ನರ್ಸ್ ಇದ್ದರು. ಈಗ ಬಂಗಾಳಕ್ಕಿದ್ದಂತಹ ಗವರ್ನರ್ನ ಬಂಗಾಳದ ಗವರ್ನರ್ ಜನರಲ್ ಅಂತ ಕರೀತಾರೆ. ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರು ಅಂದರೆ ವಾರನ್ ಹೇಸ್ಟಿಂಗ್ಸ್. ಮೊದಲ ಬಂಗಾಳದ ಗವರ್ನರ್ ಜನರಲ್ ಆಗಿ ವಾರನ್ ಹೇಸ್ಟಿಂಗ್ಸ್ ಅವರನ್ನು ನೇಮಕ ಮಾಡ್ತಾರೆ. ಮತ್ತು ಗವರ್ನರ್ ಜನರಲ್ ಈ ಬಾಂಬೆಗೂ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಕೂಡ ಮೊದಲೇ ಇರ್ತಾರೆ. ಈ ಬಾಂಬೆ ಮತ್ತು ಮದ್ರಾಸು ಪ್ರೆಸಿಡೆನ್ಸಿಗಳ ಗವರ್ನರ್ಸ್ ಯಾರಿರ್ತಾರೆ ಅವರು ಬಂಗಾಳದ ಗವರ್ನರ್ ಜನರಲ್ ಯಾವ ರೀತಿ ಹೇಳಿದ್ರೆ ಅದೇ ರೀತಿಯಾಗಿ ಕೇಳಬೇಕಾಗಿ ಬರುತ್ತೆ. ಅಂದರೆ ಈ ಬಂಗಾಳದ ಗವರ್ನರ್ ಜನರಲ್ಲು ಬಾಂಬೆ ಮತ್ತು ಮದ್ರಾಸು ಪ್ರೆಸಿಡೆನ್ಸಿಗಳನ್ನು ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನು ಪಡ್ಕೊಳ್ತಾರೆ. ಮತ್ತು ಈ ಗವರ್ನರ್ ಜನರಲ್ಗೆ ಸಹಕಾರಿಯಾಗಲಿ ಅನ್ನುವಂತಹ ಉದ್ದೇಶದಿಂದ ಒಂದು ಮಂಡಳಿಯನ್ನು, ಒಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅನ್ನುವಂತಹ ಒಂದು ನಿರ್ದೇಶಕ ಮಂಡಳಿಯನ್ನು ಸೃಷ್ಟಿ ಮಾಡ್ತಾರೆ. ಇಂಗ್ಲೆಂಡ್ನ ನಿರ್ದೇಶಕ ಮಂಡಳಿ ಮತ್ತು ಈ ಬಂಗಾಳ ಸರ್ಕಾರದ ಪರ್ಮಿಷನ್ ಇಲ್ದಿರ ಇತರೆ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾವುದೇ ರೀತಿಯಾದಂತಹ ಯುದ್ಧದ ಘೋಷಣೆಯನ್ನು ಮಾಡುವಂತಿರಲಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ಶಾಂತಿ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳುವಂತಿರಲಿಲ್ಲ. ಏನಾದರೂ ಯುದ್ಧ ಮಾಡಬೇಕಾದ್ರೂ ಅಥವಾ ಶಾಂತಿ ಒಪ್ಪಂದವನ್ನು ಮಾಡ್ಕೋಬೇಕಾದ್ರೂ ಕೂಡ ಈ ಬಂಗಾಳದ ಗವರ್ನರ್ ಜನರಲ್ನ ಪರ್ಮಿಷನ್ನ ತಗೊಳ್ಳೇಬೇಕಾಗಿತ್ತು. ಕೆಲವೊಂದು ತುರ್ತು ಸಂದರ್ಭದಲ್ಲಿ, ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಈ ಪರ್ಮಿಷನ್ ತಗೊಳ್ದಿರ ಕೂಡ ಯುದ್ಧ ಅಥವಾ ಸಂಧಾನವನ್ನು ಮಾಡ್ಬೋದಿತ್ತು. ಆದರೆ ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ, ಇತರೆ ಸಂದರ್ಭಗಳಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಥವಾ ವಾರನ್ ಹೇಸ್ಟಿಂಗ್ಸ್ ಪರ್ಮಿಷನ್ ತಗೊಂಡೇ ಏನಾದರೂ ಮಾಡಬೇಕಾಗಿತ್ತು. ಮತ್ತು ರೆಗ್ಯುಲೇಟಿಂಗ್ ಕಾಯ್ದೆ ಇನ್ನೊಂದು ಪ್ರಮುಖ ಅಂಶ ಏನು ಅಂದರೆ ಸುಪ್ರೀಂ ಕೋರ್ಟ್ನ ಸ್ಥಾಪನೆ. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲ್ಕತ್ತಾ ನಗರದಲ್ಲಿ ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಈ ನ್ಯಾಯಾಲಯದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶರು ಮತ್ತು 3 ಜನ ಸಾಮಾನ್ಯ ನ್ಯಾಯಾಧೀಶರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಇದು ರೆಗ್ಯುಲೇಟಿಂಗ್ ಕಾಯ್ದೆಯ ಬಗ್ಗೆ. ಮತ್ತು ಪಿಟ್ಸ್ ಇಂಡಿಯಾ ಕಾಯ್ದೆ. ಈ ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂದದ್ದು ರೆಗ್ಯುಲೇಟಿಂಗ್ ಕಾಯ್ದೆ ಆದ ನಂತರ, ಅಂದರೆ ಸುಮಾರು 11 ವರ್ಷಗಳ ನಂತರ ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬರುತ್ತೆ. ಈ ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬರೋದಕ್ಕೆ ಪ್ರಮುಖ ಕಾರಣ ಏನು ಅಂದರೆ, ಈ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಅನೇಕ ಅನಿಶ್ಚಿತತೆಗಳಿರುತ್ತೆ. ಅವುಗಳನ್ನು ನಿವಾರಿಸುವಂತಹ ಉದ್ದೇಶದಿಂದ ಮತ್ತು ಕಂಪನಿ ಕೂಡ ಅದೇ ಸುಪ್ರೀಂ ಅನ್ನೋ ಥರ, ಸರ್ಕಾರ ಏನು ಹೇಳುತ್ತೆ ನಮಗೂ ಸರ್ಕಾರಕ್ಕೇನು ಸಂಬಂಧನೇ ಇಲ್ಲ, ಎಲ್ಲ ಪವರ್ಸು ನಮ್ಮ ಹತ್ರನೇ ಇದೆ ಅನ್ನೋ ರೀತಿಯಾಗಿ ನಡ್ಕೊಳ್ತಾ ಇರುತ್ತೆ. ಅದಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ತನ್ನ ಅಧಿಕಾರವನ್ನು ತೋರಿಸುವಂತಹ ಉದ್ದೇಶದಿಂದ ಮತ್ತು ಕಂಪನಿಯ ಮಿತಿಗಳನ್ನು ಸ್ಪಷ್ಟಿಪಡಿಸುವ ಉದ್ದೇಶದಿಂದ ಈ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ.
ಮತ್ತು ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ನಿರ್ದೇಶನ ಮಂಡಳಿ ಅಂತ ಇರುತ್ತೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇರುತ್ತೆ. ಅದರ ಪ್ಲೇಸಲ್ಲಿ ಇಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಅಥವಾ ನಿಯಂತ್ರಣ ಮಂಡಳಿಯನ್ನು ಜಾರಿಗೆ ತರ್ತಾರೆ. ಕೋರ್ಟ್ ಆಫ್ ಡೈರೆಕ್ಟರ್ಸನ್ನು ತೆಗೆದು ನಿರ್ದೇಶನ ಮಂಡಳಿಯನ್ನು ತೆಗೆದು ಅದರ ಪ್ಲೇಸಲ್ಲಿ 6 ಜನ ಸದಸ್ಯರನ್ನು ಒಳಗೊಂಡಂತಹ ಒಂದು ನಿಯಂತ್ರಣ ಮಂಡಳಿಯನ್ನು ಹುಟ್ಟುಹಾಕ್ತಾರೆ. ಮತ್ತು ಈ ನಿಯಂತ್ರಣ ಮಂಡಳಿಗೆ ಕೆಲವೊಂದು ಅಧಿಕಾರಗಳನ್ನು ನೀಡ್ತಾರೆ. ಅವು ಯಾವ್ಯಾವುದು ಅಂದರೆ ನಾಗರಿಕ, ಮಿಲಿಟ್ರಿ ಮತ್ತು ಕಂದಾಯ. ಈ 3 ವಿಷಯಗಳಲ್ಲಿ, ನಾಗರಿಕ ಅಂದರೆ ಸಿವಿಲ್ ರೈಟ್ಸ್, ನಾಗರಿಕ, ಮಿಲಿಟರಿ ಮತ್ತು ಕಂದಾಯ ಅಂದರೆ ಟ್ಯಾಕ್ಸ್, ಇದರಲ್ಲಿ ನಿಯಂತ್ರಿಸುವ, ನಿರ್ದೇಶಿಸುವ ಮತ್ತು ಮೇಲ್ವಿಚಾರಣೆ ಮಾಡುವಂತಹ ಅಧಿಕಾರವನ್ನು ಈ ನಿಯಂತ್ರಣ ಮಂಡಳಿ ಅಥವಾ ಬೋರ್ಡ್ ಆಫ್ ಕಂಟ್ರೋಲ್ಗೆ ನೀಡ್ತಾರೆ. ಇಂಗ್ಲೆಂಡಲ್ಲಿ ಎರಡೂ ಇರುತ್ತೆ, ನಿರ್ದೇಶಕ ಮಂಡಳಿನೂ ಇರುತ್ತೆ, ನಿಯಂತ್ರಣ ಮಂಡಳಿನೂ ಇರುತ್ತೆ, ಕೋರ್ಟ್ ಆಫ್ ಡೈರೆಕ್ಟರ್ಸು ಇರುತ್ತೆ, ಬೋರ್ಡ್ ಆಫ್ ಕಂಟ್ರೋಲು ಇರುತ್ತೆ. ಆದರೆ ಭಾರತದಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಮಾತ್ರ ಇರುತ್ತೆ. ಮತ್ತು ಇವರು ಒಂದು ಸ್ಟೇಟ್ಮೆಂಟನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಅದೇನು ಅಂದರೆ ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆ ವಿನಃ ಅವರದೇ ಸ್ವಂತ ಹಕ್ಕಲ್ಲ. ನೀವು ಏನನ್ನಾದರೂ ನೀವು ಕೇಳ್ಬೋದು ಅಥವಾ ನೀವು ಕೇಳಿದ್ದನ್ನೆಲ್ಲ ನಾವು ಕೊಡ್ತೀವಿ ಅಂತ, ನೀವೇ ಸಾರ್ವಭೌಮರು, ನೀವೇ ಸುಪ್ರೀಂ ಅಂತ ನೀವು ತಿಳ್ಕೊಬೇಡಿ. ನಾವು ಸುಪ್ರೀಮು, ನಾವು ನೀಡಿದ್ದನ್ನು ನೀವು ಪಡ್ಕೋಬೇಕು. ನಿಮಗೆ ಯಾವುದೇ ಹಕ್ಕು ಇಲ್ಲ, ನಾವು ನೀಡಬೇಕು, ಅದಕ್ಕೆ ನೀಡ್ತಾ ಇದ್ದೀವಿ ಅನ್ನುವಂತೆ. ಅಂದರೆ ಇನ್ ದ ನೇಮ್ ಆಫ್ ಹಿಸ್ ಮೇಜೆಸ್ಟಿ, ನಮ್ಮ ಹೆಸರು ಹೇಳ್ಕೊಂಡು ನೀವು ಇರಬೇಕು ಅನ್ನುವಂತಹ ಅಂಶವನ್ನು ಅಥವಾ ವಾಕ್ಯವನ್ನು ಇದು ಒಳಗೊಂಡಿರುತ್ತೆ. ಅಂದರೆ ಈ ಕಾಯ್ದೆಯ ಪ್ರಕಾರ ಕಂಪನಿಯ ಅಧೀನ ಪ್ರದೇಶಗಳಿಗೆ ಯಾರು ಸಾರ್ವಭೌಮ ಅಂದರೆ, ಯಾರು ಸುಪ್ರೀಂ ಅಂದರೆ ಇಂಗ್ಲೆಂಡ್ನ ಸರ್ಕಾರವೇ ಅಂತಿಮ ಸಾರ್ವಭೌಮ ಅಂತ ಘೋಷಣೆಯನ್ನು ಮಾಡುತ್ತೆ ಪಿಟ್ಸ್ ಇಂಡಿಯಾ ಕಾಯ್ದೆ. ನಂತರ ಚಾರ್ಟರ್ ಕಾಯ್ದೆಗಳು ಬರುತ್ತೆ, ಅನೇಕ ಚಾರ್ಟರ್ ಕಾಯ್ದೆಗಳು ಬರುತ್ತೆ. ಈ ಚಾರ್ಟರ್ ಕಾಯ್ದೆಗಳು 1793ರಲ್ಲಿ ಪ್ರಾರಂಭ ಆಗುತ್ತೆ. 1793ರಲ್ಲಿ ಪ್ರಾರಂಭ ಆಗಿ ಪ್ರತಿ 20 ವರ್ಷಕ್ಕೊಮ್ಮೆ ಕಂಪನಿಗೆ ಪರ್ಮಿಷನ್ನ ನವೀಕರಣ ಮಾಡುವಂತಹ ಉದ್ದೇಶದಿಂದ ಪ್ರತಿ 20 ವರ್ಷಕ್ಕೊಂದು ಚಾರ್ಟರ್ ಕಾಯ್ದೆ ಅನ್ನೋದು ಜಾರಿಗೆ ಬರುತ್ತೆ. ಅನೇಕ ಚಾರ್ಟರ್ ಕಾಯ್ದೆಗಳು ಜಾರಿಗೆ ಬಂದರೂ ಸಹ ಇಲ್ಲಿ 1813 ಮತ್ತು 1853ರ ಕಾಯ್ದೆಗಳು ತುಂಬ ಪ್ರಮುಖ ಆಗುತ್ತೆ. ಈಗ 1813ರ ಚಾರ್ಟರ್ ಕಾಯ್ದೆಯ ಬಗ್ಗೆ ಡಿಸ್ಕಸ್ ಮಾಡೋಣ. ಭಾರತದಲ್ಲಿ ವ್ಯಾಪಾರ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಅನೇಕ ಹೋರಾಟಗಳು ಈ ಸಂದರ್ಭದಲ್ಲಿ ನಡೀತಾ ಇರುತ್ತೆ. ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು ಭಾರತಕ್ಕೆ ಬಂದಿರುತ್ತೆ ವ್ಯಾಪಾರ ಮಾಡುವಂತಹ ಉದ್ದೇಶದಿಂದ. ಆದರೆ ಇತರೆ ಜನ ಯಾರಿರ್ತಾರೆ ಬ್ರಿಟಿಷರು, ಅವರು ನಾವು ಕೂಡ ಬಂದು ವ್ಯಾಪಾರ ಮಾಡ್ತೀವಿ ಭಾರತದಲ್ಲಿ ಅಂತ ಅನೇಕ ಹೋರಾಟಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರ ಮಾತನ್ನು ಕೇಳಿ ಇಲ್ಲಿ ಅನುಮತಿ ಮತ್ತು ಪರವಾನಗಿ ಅನ್ನುವಂತಹ ಹೊಸ ಕಾಲ ಅನ್ನೋದು ಆರಂಭ ಆಗುತ್ತೆ. ನೀವು ಕೂಡ ಹೋಗಿ ಭಾರತದಲ್ಲಿ ವ್ಯಾಪಾರ ಮಾಡಿ, ಆದರೆ ಅದಕ್ಕಿಂತ ಮೊದಲು ಪೂರ್ವಾನುಮತಿ ಸರ್ಕಾರದಿಂದ ಪರ್ಮಿಷನ್ನ ಪಡ್ಕೊಂಡು ಮತ್ತೆ ಹೋಗಿ ಭಾರತದಲ್ಲಿ ಯಾರು ಬೇಕಾದರೂ ವ್ಯಾಪಾರವನ್ನು ಮಾಡ್ಬೋದು ಅನ್ನೋದು ಇಲ್ಲಿ ಪ್ರಾರಂಭ ಆಗುತ್ತೆ 1813ರ ಚಾರ್ಟರ್ ಕಾಯ್ದೆಯಲ್ಲಿ. ಮತ್ತು ನಿರ್ದೇಶಕ ಮಂಡಳಿ ಗವರ್ನರ್ ಜನರಲ್ ಮತ್ತು ಸೇನಾ ಮುಖ್ಯಸ್ಥ ಅನ್ನುವಂತಹ ಒಂದು ಹೊಸ ಹುದ್ದೆಯ ಸೃಷ್ಟಿಯಾಗುತ್ತೆ. ಈ ಸೇನಾ ಮಹಾಮುಖ್ಯಸ್ಥನನ್ನು ಮತ್ತು ಗವರ್ನರ್ ಜನರಲ್ನ ನೇಮಿಸುವಂತಹ ಅಧಿಕಾರವನ್ನು ನಿರ್ದೇಶಕ ಮಂಡಳಿಗೆ ಈ ಚಾರ್ಟರ್ ಕಾಯ್ದೆ ನೀಡುತ್ತೆ. ಮತ್ತು ಈ ಕಾಯ್ದೆಯ ಇನ್ನೊಂದು ಪ್ರಮುಖ ಅಂಶ ಅಂದರೆ ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವ ಅಧಿಕೃತ ಅವಕಾಶವನ್ನು ನೀಡ್ತಾರೆ. ಭಾರತೀಯರಲ್ಲಿ ಒಂದು ಹೊಸ ಜ್ಞಾನವನ್ನು ಪಸರಿಸಬೇಕು ಮತ್ತು ಯಾವುದು ನೀತಿ ಮತ್ತು ಯಾವ್ಯಾವ ಧಾರ್ಮಿಕ ಅಂಶಗಳನ್ನು ಒಳಗೊಂಡಿರಬೇಕು ಅನ್ನೋದನ್ನು ನೀವು ತಿಳಿಸಿ ಅಂತೇಳಿ ಚರ್ಚ್ಗಳಿಗೆ ಪ್ರಾಧಾನ್ಯತೆಯನ್ನು ನೀಡ್ತಾರೆ. ಈ ಸಂದರ್ಭದಲ್ಲಿ ಅನೇಕ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಪ್ರವೇಶವನ್ನು ಪಡ್ಕೊಳ್ಳುತ್ತೆ. ಈ ಕ್ರೈಸ್ತ ಮಿಷನರಿಗಳು ಬರುವಂತಹ ಉದ್ದೇಶ ಏನು ಅಂದರೆ, ಎಲ್ರಿಗೂ ಹೇಳುವಂಥದ್ದು ಇಂಗ್ಲೀಷ್ ಶಿಕ್ಷಣವನ್ನು ನೀಡುವಂತಹ ಉದ್ದೇಶದಿಂದ, ಭಾರತೀಯರಿಗೆ ಶಿಕ್ಷಣವನ್ನು ನೀಡುವಂತಹ ಉದ್ದೇಶದಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ. ಆದರೆ ಶಿಕ್ಷಣದ ಜೊತೆಗೆ ಕ್ರೈಸ್ತ ಧರ್ಮದ ಪ್ರಚಾರವನ್ನು ಮಾಡುವಂತಹ ಉದ್ದೇಶದಿಂದ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಆಗಮಿಸುತ್ತೆ. ಈ ಸಂದರ್ಭದಲ್ಲಿ 1813ರ ಚಾರ್ಟರ್ ಕಾಯ್ದೆಯ ಅನ್ವಯ. ಮತ್ತು ಇನ್ನೊಂದು ಪ್ರಮುಖ ಕಾಯ್ದೆ 1833ರ ಚಾರ್ಟರ್ ಕಾಯ್ದೆ.
ಈ ಸಂದರ್ಭದಲ್ಲಿ ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಅಂತ ಕರೀತಾರೆ. ಅಂದರೆ ಈ ಸಂದರ್ಭದಲ್ಲಿ ಭಾರತ ದೇಶದಾದ್ಯಂತ ಇವರು ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಅದಕ್ಕೋಸ್ಕರ ಗವರ್ನರ್ ಆಫ್ ಬೆಂಗಾಲ್ ಅನ್ನೋದನ್ನು ತೆಗೆದುಬಿಟ್ಟು ಗವರ್ನರ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ. ಗವರ್ನರ್ ಆಫ್ ಇಂಡಿಯಾ ಅಥವಾ ಭಾರತದ ಗವರ್ನರ್ ಜನರಲ್ ಅಂತ ನೇಮಕ ಮಾಡ್ತಾರೆ. ವೆಲ್ಲೆಸ್ಲಿ ಅವರು ಭಾರತದ ಮೊದಲ ಗವರ್ನರ್ ಜನರಲ್ ಆಗ್ತಾರೆ. ಮತ್ತು ಭಾರತದ ಎಲ್ಲ ವ್ಯಾಪಾರಿ ಸರಕುಗಳನ್ನು ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವಂತಹ ಅಧಿಕಾರವನ್ನು ಇಲ್ಲಿ ಭಾರತದ ಗವರ್ನರ್ ಜನರಲ್ಗೆ ನೀಡ್ತಾರೆ. ಮತ್ತು ದೇಶಿ ಸಂಸ್ಥಾನಗಳ ಜೊತೆಗೆ ಯುದ್ಧ ಮಾಡಬೇಕಾದ್ರೂ, ಶಾಂತಿ ಮಾಡಬೇಕಾದ್ರೂ, ರಾಜತಾಂತ್ರಿಕ ಸಂಬಂಧವನ್ನು ಪ್ರತಿಯೊಂದು ಅಂಶವನ್ನು ತೀರ್ಮಾನಿಸುವ ಅಧಿಕಾರವನ್ನು ಬಂಗಾಳದ ಕೇಂದ್ರ ಸರ್ಕಾರಕ್ಕೆ ನೀಡ್ತಾರೆ. ಮತ್ತು ಈ ಚಾರ್ಟರ್ ಕಾಯ್ದೆ ಇನ್ನೂ ಒಂದು ಅಂಶವನ್ನು ಒಳಗೊಂಡಿರುತ್ತೆ. ಅದೇನು ಅಂದರೆ ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡಬಾರ್ದು ಅಂತ ಈ ಕಾಯ್ದೆ ಈ ಒಂದು ಅಂಶವನ್ನು ಒಳಗೊಂಡಿರುತ್ತೆ. ಮತ್ತು ಗವರ್ನರ್ ಜನರಲ್ನ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಣಿತನನ್ನು ಇಲ್ಲಿ ಒಂದು ಲಾ ಮೆಂಬರನ್ನು ಇಲ್ಲಿ ಸದಸ್ಯನನ್ನಾಗಿ ಮಾಡಿಕೊಳ್ತಾರೆ. ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಪರವಾನಗಿಯನ್ನು ನೀಡ್ತಾರೆ. ಇದು 1833ರ ಚಾರ್ಟರ್ ಕಾಯ್ದೆ. ಈ ಕಾಯ್ದೆ ತುಂಬ ಪ್ರಮುಖವಾಗಿರುವಂಥದ್ದು. ಯಾಕೆ ಅಂದರೆ ಭಾರತದಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ IAS ಎಕ್ಸಾಮಲ್ಲಿ ಆ ಎಕ್ಸಾಮ್ಗೆ ಭಾರತೀಯರು ಕೂಡ ಬರೆಯಲಿ ಅನ್ನುವಂತಹ ಒಂದು ಅಂಶವನ್ನು ಇದು ಒಳಗೊಂಡಿರುತ್ತೆ. ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಎಕ್ಸಾಮನ್ನು ಕಾಂಪಿಟೇಟಿವ್ ಎಕ್ಸಾಮನ್ನು ತಗೊಳ್ಳೋದಕ್ಕೆ ಪರ್ಮಿಷನ್ನ ನೀಡೋಣ ಅನ್ನುವಂತಹ ಒಂದು ಚರ್ಚೆ ಅನ್ನೋದು ಈ ಸಂದರ್ಭದಲ್ಲಿ ಆಗುತ್ತೆ. ಆದರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಯಾರಿರ್ತಾರೆ, ನಿರ್ದೇಶನ ಮಂಡಳಿಯವರು ಒಪ್ಪೋದಿಲ್ಲ. ಆದರೆ 1853ರ ಚಾರ್ಟರ್ ಕಾಯ್ದೆಯಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮನ್ನು ಭಾರತೀಯರು ಬರೆಯಬಹುದು ಅನ್ನುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಆದರೆ ಮೊದಲ ಪ್ರಯತ್ನ ಅನ್ನೋದು ಪ್ರಾರಂಭ ಆಗಿದ್ದು 1833ರ ಚಾರ್ಟರ್ ಕಾಯ್ದೆಯ ಸಂದರ್ಭದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು. ನಿಮಗೆ ಲೆಸನ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೀವು ಶೇರ್ ಮಾಡೋದ್ರ ಮುಖಾಂತರ ತುಂಬ ಜನ ಈ ಲೆಸನ್ಸ್ನ ಉಪಯೋಗವನ್ನು ಪಡ್ಕೊಳ್ಳೋ ಥರ ನೀವು ಮಾಡ್ಬೋದು. ಧನ್ಯವಾದಗಳು. ನೋಡ್ತಾ ಇರಿ, ಆದಷ್ಟು ಶೇರ್ ಮಾಡಿ. ಮತ್ತು ಭಾಗ 4ರಲ್ಲಿ ನಾನು ಈ ಚಾಪ್ಟರ್ನ ಕಂಪ್ಲೀಟ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.